ಭವಾನಿ ರೇವಣ್ಣ ಜಾಮೀನು ಅರ್ಜಿ ವಜಾದ ಹಿನ್ನೆಲೆ ಭವಾನಿ ರೇವಣ್ಣ ಅವರಿಗೆ ಈಗ ಬಂಧನದ ಭೀತಿ ಎದುರಾಗಿದೆ. ಭವಾನಿ ರೇವಣ್ಣ ಅವರನ್ನು SIT ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಂಧನ ಮಾಡಿ ಅವರ ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ, ಅವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ. SIT ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ನಾಳೆ ಹೊಳೆನರಸೀಪುರದಲ್ಲಿ ಭವಾನಿ ರೇವಣ್ಣ ವಿಚಾರಣೆ ಮಾಡ್ತಾರೆ. ಭವಾನಿ ನಿವಾಸದಲ್ಲಿ SIT ಅಧಿಕಾರಿಗಳು ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಆದರೆ ಹಾಸನ ಬೆಂಗಳೂರಲ್ಲೂ ಕೂಡ ಭವಾನಿ ರೇವಣ್ಣ ಇಲ್ಲ. ಬಂಧನದ ಭೀತಿಯಿಂದ ಎಸ್ಕೇಪ್ ಆದ್ರ ಭವಾನಿ ರೇವಣ್ಣ ಈಗಾಗಲೇ 3ನೇ ನೋಟಿಸನ್ನು SIT ಅಧಿಕಾರಿಗಳು ಕೊಟ್ಟಿದ್ದಾರೆ. ಭವಾನಿ ರೇವಣ್ಣ ಮಾತ್ರ ಪತ್ತೆ ಇಲ್ಲ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಹಾಸನದಲ್ಲೂ ಇಲ್ಲ, ಬೆಂಗಳೂರಿನಲ್ಲೂ ಇಲ್ಲ. ಎಲ್ಲಿ ಹೋಗಿದ್ದಾರೆ ಭವಾನಿ ರೇವಣ್ಣ? ಅವರಿಗಾಗಿ ಈಗ ಬಲೆ ಬೀಸಿದ್ದಾರೆ SIT ಅಧಿಕಾರಿಗಳು. ಅವರ ವಿಚಾರಣೆಗಾಗಿ ಅವ್ರನ್ನ ಬಂಧನ ಮಾಡುವಂಥ ಸಾಧ್ಯತೆ ಇದೆ. 3 ನೋಟಿಸ್ ಕೊಟ್ಟಿದ್ದಾರೆ. ಭವಾನಿ ರೇವಣ್ಣ ಅವರು ಪತ್ತೆ ಇಲ್ಲ. ಭವಾನಿ ರೇವಣ್ಣಗಾಗಿ SIT ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗಿದೆ. ಮತ್ತೊಂದು ಕಡೆಯಲ್ಲಿ ಭವಾನಿ ರೇವಣ್ಣ ಅವರು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರೋದ್ರಿಂದಾಗಿ ಅವರ ಬಂಧನದ ಸುಳಿವಿತ್ತವರಿಗೆ, ಹಾಗಾಗಿ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕಿದರು. ಆದರೆ ವಜಾಗಿರುವಂಥ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣವ್ರನ್ನ ಯಾವುದೇ ಸಮಯದಲ್ಲೂ ಕೂಡ SIT ಅಧಿಕಾರಿಗಳು ಅರೆಸ್ಟ್ ಮಾಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಈಗ ಹಾಸನದಲ್ಲೂ ಕೂಡ ಭವಾನಿ ರೇವಣ್ಣ ಇಲ್ಲ, ಹಾಗೆ ಬೆಂಗಳೂರಿನಲ್ಲೂ ಕೂಡ ಭವಾನಿ ರೇವಣ್ಣವರ ಸುಳಿವೇ ಇಲ್ಲದೆ ಇರೋದ್ರಿಂದಾಗಿ SIT ಅಧಿಕಾರಿಗಳು ಅವರನ್ನು ಈಗ ಹುಡುಕ್ತಾ ಇದ್ದಾರೆ. ಹೊಳೆನರಸೀಪುರಕ್ಕೆ ನಾಳೆ ಹೋಗ್ಬೋದು. KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣ. ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಭವಾನಿ ರೇವಣ್ಣ ಕಾರು ಚಾಲಕ ಬಂಧನ ಆಗಿದೆ. ಭವಾನಿ ಕಾರು ಚಾಲಕ ಅಜಿತ್ ಅರೆಸ್ಟ್ ಆಗಿದ್ದಾನೆ. ಈ ಪ್ರಕರಣದಲ್ಲಿ KR ನಗರ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರನ್ನು SIT ಅಧಿಕಾರಿಗಳು ವಿಚಾರಣೆಗೆ ಬನ್ನಿ ಅಂತೇಳಿ 3 ನೋಟಿಸನ್ನು ಕೊಟ್ಟಿದ್ದಾರೆ. ಆದರೆ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಇಲ್ಲ. ಭವಾನಿ ರೇವಣ್ಣ ಅವರ ಕಾರು ಚಾಲಕನ ಬಂಧನ ಆಗಿದೆ. ಈಗ ಕಾರು ಚಾಲಕ ಅಜಿತ್ನನ್ನು ಅರೆಸ್ಟ್ ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಅಜಿತ್ನನ್ನು SIT ತಂಡ ಬಂಧಿಸಿದೆ. 4-5 ದಿನದ ಹಿಂದೆ ಅತ್ತೆ ಮನೆಗೆ ಬಂದಿದ್ದ ಅಜಿತ್ ನಾಳೆ ಭವಾನಿ ರೇವಣ್ಣಗೆ SIT ಅಧಿಕಾರಿಗಳು ಅವ್ರನ್ನ ವಿಚಾರಣೆಗೆ ಕರೆಸಿ SIT ಅಧಿಕಾರಿಗಳು ನೋಟಿಸನ್ನು ಕೊಟ್ಟು ಅವರಿಂದ ಮಾಹಿತಿಯನ್ನು ಪಡೆಯುವ ಪ್ರಯತ್ನದಲ್ಲಿದ್ದಾರೆ. ಆದರೆ ಭವಾನಿ ರೇವಣ್ಣ ಅವರು ಬೆಂಗಳೂರಿನಲ್ಲೂ ಇಲ್ಲ, ಹಾಸನದಲ್ಲೂ ಇಲ್ಲ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ಅವರ ಡ್ರೈವರ್ ಬಂಧನ ಆಗಿದೆ. ಅವರ ಬಂಧನ ಆಗುವಂಥ ಸಾಧ್ಯತೆ ಇದೆ. 3 ನೋಟಿಸ್ ಕೊಟ್ಟಿದ್ದಾರೆ. ಯಾವುದಕ್ಕೂ ಕೂಡ ಅವರ ಪತ್ತೆ ಇಲ್ಲ. ಭವಾನಿ ರೇವಣ್ಣವುದು ಬಂಧನದ ಭೀತಿಯಿಂದ ಅಪ್ಸ್ಕೊಂಡಾದ್ರ ಭವಾನಿ ರೇವಣ್ಣ ಅನ್ನೋದು ಈಗಿರುವಂಥ ಕುತೂಹಲ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಭವಾನಿ ರೇವಣ್ಣ ಅವರ ಬಂಧನದ ಸಾಧ್ಯತೆ ಎಷ್ಟಿದೆ? ಖಂಡಿತವಾಗ್ಲೂ ರಂಜಿತ್, ಈ ಒಂದು ಮೇ 31 ಏನಿದೆ ಇದು ರೇವಣ್ಣ ಅವರ ಕುಟುಂಬಕ್ಕೆ ಸಾಕಷ್ಟು ಒಂದು ರೀತಿ ಬಿಗ್ ಡೇ ಅಂತಲೇ ಹೇಳ್ಬೋದು. ಯಾಕಂದರೆ 3 ಜನದ ಹಿಯರಿಂಗ್ ಕೂಡ ಇವತ್ತು ನಾವು ಕೂಡ ನೋಡಿದ್ವಿ. ಅಂದರೆ ಹೈಕೋರ್ಟ್ನಲ್ಲಿ ಮೊದಲಿಗೆ ರೇವಣ್ಣನವರ ಒಂದು ಏನು ಹಿಯರಿಂಗ್ ಕೂಡ ಇತ್ತು. ಅಲ್ಲೂ ಕೂಡ ಅವರ ಒಂದು ಏನು FIR ಸ್ಕ್ವಾಶ್ ಮಾಡಬೇಕು ಮತ್ತು ಅದನ್ನು ರದ್ದು ಮಾಡಬೇಕು ಅಂತ ಹೇಳಿ ಅವರು ಕೂಡ ಹಾಕ್ಕೊಂಡಿದ್ರು. ಅದು ಕೂಡ ಈಗಾಗಲೇ ಮುಂದೂಡಿಕೆ ಆಗಿರುವಂಥದ್ದು. ಇನ್ನು ಭವಾನಿ ರೇವಣ್ಣನವರ ವಿಚಾರಣೆ ಕೂಡ ಇತ್ತು, ಅರ್ಜಿ ವಿಚಾರಣೆ. ಅಲ್ಲೂ ಕೂಡ ಈಗಾಗಲೇ ವಜಾ ಆಗಿರುವಂಥದ್ದು. ಅದರ ಬೆಳವಣಿಗೆಯ ಬೆನ್ನಲ್ಲೇ ಈಗಾಗಲೇ ಆಕೆ ಅಂದರೆ ಭವಾನಿ ರೇವಣ್ಣನವರ ಕಾರು ಚಾಲಕ ಅಜಿತ್ ಏನಿದ್ದಾನೆ ಆತ ಕೂಡ ಈಗಾಗಲೇ ಅರೆಸ್ಟ್ ಕೂಡ ಆಗಿರುವಂಥದ್ದು ಚಿಕ್ಕಮಗಳೂರಿನಲ್ಲಿ. ಇನ್ನು ಭವಾನಿ ರೇವಣ್ಣ ಅವರ ಏನು ಬೇಲ್ ಅರ್ಜಿ ಈಗಾಗಲೇ ವಜಾ ಆಗಿರೋದ್ರಿಂದಾಗಿ ಅವರನ್ನು ಯಾವ ಕ್ಷಣದಲ್ಲಾದರೂ ಕೂಡ ಅರೆಸ್ಟ್ ಮಾಡುವಂಥ ಎಲ್ಲ ಅಥಾರಿಟಿ ಕೂಡ ಈಗ SIT ಮುಂದೆ ಇರುವಂಥದ್ದು. ಸೊ ಹೀಗಾಗಿ ಅವರ ಒಂದು ಟೀಮ್ ಕೂಡ ಈಗಾಗಲೇ ಫಾರ್ಮ್ ಕೂಡ ಆಗಿರುವಂಥದ್ದು. ಅವರು ಕೂಡ ಬೇರೆ ಬೇರೆ ಕಡೆ ಈಗಾಗಲೇ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಇನ್ನು ಬಸವನಗುಡಿ ಮನೆ ಆಗಿರ್ಬೋದು, ಮತ್ತು ಹೊಳೆನರಸೀಪುರ ಆಗಿರ್ಬೋದು, ಮತ್ತು ಅವರ ಕುಟುಂಬಸ್ಥರ ಮನೆ ಆಗಿರ್ಬೋದು, ಹೀಗೆ ಎಲ್ಲ ಕಡೆಯಲ್ಲೂ ಕೂಡ ಈಗಾಗಲೇ ಭವಾನಿ ರೇವಣ್ಣ ಅವರಿಗೂ ಕೂಡ ಆಗಲೇ ಹುಡುಕಾಟವನ್ನು ಕೂಡ ಆಗಲೇ ಮಾಡಲಾಗಿರುವಂಥದ್ದು. ಇನ್ನು ಆತನ ಕಾರ್ ಡ್ರೈವರ್ ಏನಿದ್ದಾನೆ ಅಜಿತ್, ಆತನನ್ನು ಕೂಡ ಈಗಾಗಲೇ ಕರ್ಕೊಂಡು ಬರ್ತಾ ಇರುವಂಥದ್ದು ಚಿಕ್ಕಮಗಳೂರಿನಿಂದ. ಸೊ ಹೀಗಾಗಿ ಆತನ ಬಳಿಯಲ್ಲೂ ಕೂಡ ಯಾವ ರೀತಿಯಾದಂಥ ಮಾಹಿತಿ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ SIT ಅಧಿಕಾರಿಗಳು ಕೂಡ ಈಗಾಗಲೇ ಪರಿಶೀಲನೆಯನ್ನು ಸಹ ಮಾಡ್ತಾ ಇರುವಂಥದ್ದು.
ಇನ್ನು ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ಬರೋದಾದ್ರೆ ಅವರು ಕೂಡ ಇವತ್ತು ಏನು ಕೋರ್ಟ್ ಮುಂದೆ ಹಾಜರಾಗಿದ್ರು. ಅಲ್ಲೂ ಕೂಡ ಅವರಿಗೆ ಈಗಾಗಲೇ 6 ರಿಂದ 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಕೂಡ ಆಗಿರುವಂಥದ್ದು. ಈಗಾಗಲೇ ಬಹುತೇಕ ಇವತ್ತು 4 ರಿಂದ 5 ಗಂಟೆಗಳ ಕಾಲ ಅವರ ವಿಚಾರಣೆ ಕೂಡ ಎದುರಿಸಿರುವಂಥದ್ದು. ಅಂದರೆ ನೀವು ಯಾವ ಕಾರಣಕ್ಕೋಸ್ಕರ ನೀವು ವಿದೇಶಕ್ಕೆ ಹೋದ್ರಿ, ಮತ್ತು ನಿಮಗೆ ಮೊದಲೇ ಈ ವಿಚಾರಗಳೆಲ್ಲವೂ ಗೊತ್ತಿತ್ತಾ, ಮತ್ತು ನಿಮ್ಮ ಮೊಬೈಲು ಎಲ್ಲಿದೆ, ಯಾಕಂದರೆ ಅವರು ವಿಡಿಯೋ ಮಾಡಿರುವಂಥ ಮೊಬೈಲ್ ಇಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ. ಸೊ ಹಾಗಾಗಿ ಆ ಒಂದು ಮೊಬೈಲ್ ಎಲ್ಲಿದೆ, ಮತ್ತು ನಿಮಗೆ ಅಲ್ಲಿ ಯಾರು ಹಣದ ಸಹಾಯ ಮಾಡಿದ್ರು, ಮತ್ತು ನೀವು ಯಾಕೆ ಟಿಕೆಟ್ ಬುಕ್ಕನ್ನು ಮಾಡಿ ಮತ್ತೆ ಕ್ಯಾನ್ಸಲ್ ಮಾಡಿದ್ರಿ, ಹೀಗೆ ಎಲ್ಲ ರೀತಿಯಾದಂಥ ಪ್ರಶ್ನೆಗಳನ್ನು ಕೂಡ ಈಗಾಗಲೇ ಪ್ರಜ್ವಲ್ ರೇವಣ್ಣನ ಅವರ ಮುಂದೆ ಈಗಾಗಲೇ SIT ಅಧಿಕಾರಿಗಳು ಕೂಡ ಈಗಾಗಲೇ ಇಟ್ಟಿರುವಂಥದ್ದು. ಇನ್ನು ನಾಳೆಯಿಂದ ಕೂಡ ಈಗ ಮಹಾಜರ್ಗೂ ಕೂಡ ಕರ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಬಸವನಗುಡಿಯಲ್ಲಿರುವಂಥ ಮನೆ ಆಗಿರ್ಬೋದು ಅಥವಾ ಹೊಳೆ ನರಸೀಪುರಲ್ಲಿ ಅಲ್ಲಿರುವಂಥ ಮನೆ ಆಗಿರ್ಬೋದು, ಈ ಎಲ್ಲ ಕಡೆನೂ ಕೂಡ ಕರ್ಕೊಂಡೋಗಿ ಮಹಾಜರ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಿನಲ್ಲಿ ಇವತ್ತು ರೇವಣ್ಣ ಕುಟುಂಬಕ್ಕೆ ಒಂದು ರೀತಿಯಾದಂತಹ ಬಿಗ್ ಡೇ ಅಂತಾನೆ ಹೇಳ್ಬೋದು. ಎಲ್ಲರ ಒಂದು ಬೆಳವಣಿಗೆ ಕೂಡ ಇವತ್ತು ನಾವು ಕೂಡ ನೋಡಿದ್ವಿ ಅಂತಾನೆ ಹೇಳ್ಬೋದು. ರಂಜಿತ್, ಅಜಯ್, ಭವಾನಿ ರೇವಣ್ಣ ಬೆಂಗಳೂರಿನಲ್ಲೂ ಇಲ್ಲ, ಹಾಸನದಲ್ಲೂ ಇಲ್ಲ. ಬಂಧನದ ಭೀತಿಯಿಂದ ಅಬ್ಸ್ಕೊಂಡಾದ್ರ ಭವಾನಿ ರೇವಣ್ಣ. ನಾಳೆ ಹೊಳೆನರಸೀಪುರಕ್ಕೆ SIT ಅಧಿಕಾರಿಗಳು ಹೋಗ್ತಾರಾ? 3 ನೋಟಿಸ್ ಕೊಟ್ಟಿದ್ರು ಕೂಡ ಯಾವುದಕ್ಕೂ ಪ್ರತಿಕ್ರಿಯೆ ಇಲ್ಲ, ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ. ವಾಟ್ ನೆಕ್ಸ್ಟ್ ಭವಾನಿ ರೇವಣ್ಣನ ಕತೆ ಅಂತ. ಖಂಡಿತವಾಗ್ಲೂ ರಂಜಿತ್, ಏನಂತಂದ್ರೆ ಕೋರ್ಟ್ನಲ್ಲೂ ಕೂಡ ಅವರ ಪರ ವಕೀಲರು ಕೂಡ ಸಾಕಷ್ಟು ವಾದವನ್ನು ಮಂಡನೆ ಮಾಡಿದ್ರು. ಇದರಲ್ಲಿ ಇವರ ಪಾತ್ರ ಏನೂ ಇಲ್ಲ, ಇವರು ಸಂತ್ರಸ್ತೆಯನ್ನು ಭೇಟಿ ಕೂಡ ಮಾಡಿಲ್ಲ, ಅವರು ಹೋಗಿದ್ರು ಅಷ್ಟೇ. ಅಲ್ಲಿ ಏನಾಯಿತು, ನಮ್ಮ ಒಂದು ರೀತಿ ಕಕ್ಷಿದಾರಿಗೆ ಏನು ಗೊತ್ತಿಲ್ಲ ಅನ್ನೋ ಮಾತನ್ನು ಕೂಡ ಅವರಿಲ್ಲಿ ಹೇಳ್ತಾ ಹೋದರು. ಆಗಿದ್ರೂ ಕೂಡ ಇವ್ರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಇಲ್ಲ ಬೇಲ್ ಸಿಕ್ಕೇ ಸಿಗುತ್ತೆ, ಹೀಗಾಗಿ ನಾನು ಆರಾಮಾಗಿರ್ಬೋದು ಅಂತ. ಆದರೆ ಕಳೆದ ಒಂದು 3-4 ದಿನಗಳಿಂದ ಅವರು ಕೂಡ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂಥದ್ದು. ಸೊ ಹೀಗಾಗಿ ನಾಳೆ ಈಗಾಗಲೇ ತಲಾಶ್ ಕೂಡ ಮಾಡ್ತಾರೆ SIT ಅಧಿಕಾರಿಗಳು. ನಾಳೆ ಸಂಜೆ ಒಳಗೆ ಬಹುತೇಕ ಭವಾನಿ ರೇವಣ್ಣನವ್ರನ್ನು ಕೂಡ ಅರೆಸ್ಟ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಮತ್ತು ಅವರ ಕಾಲ್ ಡೀಟೇಲ್ಸ್ಗಳನ್ನ ಮತ್ತು ಅವರ ನಂಬರ್ ಆಗಿರ್ಬೋದು ಇವೆಲ್ಲವನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ಟ್ರೇಸ್ ಮಾಡ್ತಾರೆ. ಅಂದರೆ ಅವರ ಲಾಸ್ಟ್ ಲೊಕೇಶನ್ ಎಲ್ಲಿದೆ, ಲಾಸ್ಟ್ ಕಾಲ್ ಯಾರಿಗೆ ಹೋಗಿದೆ, ಈಗಲೂ ಯಾವ್ದಾದ್ರು ನಂಬರ್ ಯೂಸ್ ಮಾಡ್ತಾ ಇದ್ದಾರಾ, ಅಥವಾ ಯಾರು ಸಂಬಂಧಿಕರು ಮನೇಲಿ ಇದ್ದಾರಾ, ಅಥವಾ ಸಂಬಂಧಿಕರು ಮೊಬೈಲ್ಗಳನ್ನ ಅವ್ರು ಏನಾದ್ರು ಬಳಸ್ತಾ ಇದ್ದಾರಾ, ಅಥವಾ ಹೊಸ ನಂಬರ್ಗಳು ಏನಾದ್ರು ತಗೊಂಡಿದ್ದಾರಾ. ಯಾಕಂದರೆ ಸಾಕಷ್ಟು ಈ ಕಿಡ್ನಾಪ್ ಕೇಸ್ ಏನಿದೆ ಅದರಲ್ಲಿ ಪ್ರಮುಖವಾದಂತಹ ಹೆಸರು ಕೇಳಿಬಂದಿದ್ದೆ ಇಲ್ಲಿ ಭವಾನಿ ರೇವಣ್ಣ ಅವ್ರದ್ದು. ಯಾಕಂದರೆ ರೇವಣ್ಣ ಅವರ ನಂತರದಲ್ಲಿ ಸಾಕಷ್ಟು ಅವರನ್ನು ಕಳಿಸಿದ್ದು, ಈ ಸಂತ್ರಸ್ತೆಯನ್ನು ಕಳಿಸಿದ್ದು ಇವರೇ ಅನ್ನೋ ಒಂದು ಆರೋಪ ಕೂಡ ಅವ್ರ ಮೇಲೆ ಇರುವಂಥದ್ದು. ಸೊ ಹೀಗಾಗಿ ಅವರನ್ನು ತಲಾಶ್ ಮಾಡುವಂಥ ಕೆಲಸ ಮಾಡೋದಕ್ಕೂ ಕೂಡ SIT ಅಧಿಕಾರಿಗಳು ಎಲ್ಲ ರೀತಿಯಾದಂಥ ತಯಾರಿಯನ್ನು ಕೂಡ ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ಬಹುತೇಕ ಇನ್ನೇನು 48 ಗಂಟೆಗಳ ಒಳಗಾಗಿ ಅವರು ಅರೆಸ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಲೇ ಹೇಳ್ಬೋದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅಜಯ್. ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ರಿಪಬ್ಲಿಕ್ ಕನ್ನಡದ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್, ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ, ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು, ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್, ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.